ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬವನ್ನು ಕುಕ್ಕರಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ಕುಕ್ಕರಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿರವರ ಹುಟ್ಟುಹಬ್ಬವನ್ನು ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಚಂದನ್ ಗೌಡ ಅವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕಗಳನ್ನು ವಿತರಿಸುವ ಮೂಲಕ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಚಂದನ್ ಗೌಡ ಅವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಅವರ ಆದೇಶದ ಮೇರೆಗೆ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಪ್ರಧಾನಿಯಾಗಿ ದೇಶದ ನೊಂದವರ ಪಾಲಿನ ಆಶಾಕಿರಣವಾಗಬೇಕೆಂದು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಟ್ಟಿಹುಂಡಿ ಸುನೀಲ್ ಸೇರಿದಂತೆ ಇನ್ನಿತರ ಮುಖಂಡರುಗಳು ಉಪಸ್ಥಿತರಿದ್ದರು. ಸರ್ ಹಂಗೆ ಈ ಕಡೆ ನೋಡಿ, ಒಂದು ನಿಮಿಷ ಸರ್, ಈ ಕಡೆ ಸರ್, ಸ್ವಲ್ಪ ಈ ಕಡೆ ನೋಡಿ ಸರ್, ಕುಡಿ ಹಾಂ ಹಂಗೆ ನೋಡಿ. ಒಳ್ಳೆ ಹೆಸರು ತರಬೇಕು, ಓದಿ ಕ್ಲಾಸಿಗೆ ಮಾಡಬಿಡಿ. ಬನ್ನಿ ಅಲ್ಲ ಬಯಸರ ಸರ್ ಹಂಗೆ ಈ ಕಡೆ ನೋಡಿ. ಏನಿವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸಂಸತ್ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆ ಹುಟ್ಟುಹಬ್ಬನ ನಮ್ಮೆಲ್ಲ ಯುವ ಕಾಂಗ್ರೆಸ್ ಕುಟುಂಬದವರು ಕೂತಿ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದಾಗ ನಮ್ಮ ಕಣ್ಮುಂದೆ ಬಂದಿದ್ದು, ಒಂದು ರಕ್ತದಾನ ಶಿಬಿರ ಮಾಡಬೇಕು ಅಥವಾ ಸರ್ಕಾರಿ ಶಾಲೆನ ಗುರುತಿಸಿ ಅಲ್ಲಿಗೆ ನೋಟ್ ಬುಕ್ ಮತ್ತು ಪೆನ್ ವಿತರಣೆ ಮಾಡಬೇಕು ಅಂತ ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ನಮ್ಮೆಲ್ಲ ಯುವ ಕಾಂಗ್ರೆಸ್ ಸ್ನೇಹಿತರು ಎಲ್ಲ ಬುಕ್ಕು ಪೆನ್ನು ಕೊಡೋಣ ಅಂತ ಚರ್ಚೆ ಮಾಡಿದ್ದ ಪ್ರಯುಕ್ತ ಅದು ಪ್ರಧಾನಿ ಅಭ್ಯರ್ಥಿಯಾಗಿ ನಾವು ನೋಡಬೇಕು ಅಂತ ದೇವರಲ್ಲಿ ಕೇಳ್ಕೊಂಡು ಅದರ ಪ್ರಯುಕ್ತ ಇವತ್ತು ಮಕ್ಕಳುಗಳಿಗೆಲ್ಲ ತುಂಬ ನೋಟ್ಬುಕ್ ಮತ್ತು ಪೆನ್ಗಳನ್ನ ವಿತರಣೆ ಮಾಡಿದ್ದೀವಿ. ರಾಹುಲ್ ಗಾಂಧೀಜಿಯವರು ನಮಗೆ ಭವಿಷ್ಯದ ಯುವ ನಾಯಕರು. ನಾವು ಅವ್ರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಮಾಡಿಕೊಂಡು ತುಂಬ ನಮಗೆ ಯುವಕರಿಗೆ ಯುವ ಕಾಂಗ್ರೆಸ್ ಅಂತಂದರೆ ವಿಶೇಷವಾಗಿ ರಾಹುಲ್ ಗಾಂಧಿಯವರು ವಿಶೇಷವಾದ ಪ್ರೀತಿಯನ್ನು ಇವತ್ತು ಇಟ್ಕೊಂಡಿದ್ದಾರೆ. ಅದರಂತೆ ಇವತ್ತು ನಾವು ಅವ್ರ ಹುಟ್ಟುಹಬ್ಬವನ್ನು ಆಚರಿಸಬೇಕು, ಆ ಮಕ್ಕಳುಗಳಿಗೆ ಅದನ್ನು ಅವರ ಮೈಗೂಡಿಸ್ಬೇಕು ಅಂತೇಳಿ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡಿ ನಾವು ಮಾತಾಡಿ ಮಕ್ಕಳುಗಳಿಗೂ ಹೇಳಿದ್ದೀವಿ. ಸರ್ಕಾರಿ ಶಾಲೆ ಬೇರೆ ಅಲ್ಲ, ಖಾಸಗಿ ಶಾಲೆ ಬೇರೆ ಅಲ್ಲ, ನಾವು ಓದೋದ್ರ ಮೇಲೆ ಹೋಗುತ್ತೆ ಅಷ್ಟೇ. ನಾವು ಯಾವ ಕೊಠಡಿಯಲ್ಲಿ ಕುತ್ಕೊಂಡು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, AC ಕೊಠಡಿಯಲ್ಲಿ ಕುತ್ಕೊಂಡು ಓದೋದು ಇಂಪಾರ್ಟೆಂಟ್ ಅಲ್ಲ, ಅಥವಾ ಸರ್ಕಾರಿ ಕೊಠಡಿಯಲ್ಲಿ ಓದೋದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ಮಕ್ಕಳಿಗೆ ಇವತ್ತು ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ಕೊಡೋದ್ರ ಮುಖಾಂತರ ಧೈರ್ಯ ತುಂಬಿ ಇವತ್ತು ಹೇಳಿದ್ದೀವಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಎಷ್ಟು ಸ್ಕೂಲ್ಗಳು ಕೊಡ್ತಾ ಇದ್ದೀವಿ ಸರ್? ಇಲ್ಲ, ಒಂದೇ ಶಾಲೆ ಇವತ್ತು ಕುಕ್ಕರಳ್ಳಿ ಶಾಲೆ, ಇದು 150 ಮಕ್ಕಳು ಸ್ಟ್ರೆಂತ್ ಇದ್ದರು. ಅದಕ್ಕೆ ಇದು ಒಂದನ್ನೇ ಆಯ್ಕೆ ಮಾಡಿ 2-3 ಶಾಲೆ ಕೊಡೋ ಬದಲು ಒಂದು ದೊಡ್ಡ ಶಾಲೆ ಕೊಡೋಣ ಅಂತ ತೀರ್ಮಾನ ಮಾಡಿ ಎಲ್ಲ ಗ್ರಾಮಾಂತರ ಶಾಲೆಗಳನ್ನೆಲ್ಲ ಗುರುತಿಸಿ ಮಾಡ್ತಾರೆ. ಬಟ್ ಸಿಟಿಲಿರೋ ಸರ್ಕಾರಿ ಶಾಲೆಗಳನ್ನ ಯಾರೂ ಗುರುತಿಸಲ್ಲ. ಅದರಂತೆ ಇವತ್ತು ನಾವು ಕುಕ್ಕರಳ್ಳಿ ಶಾಲೆನ ಹುಡುಕಿ ಯಾವ ಶಾಲೆಗೆ ಯಾರು ಕೊಡ್ತಾರೆ ಅನ್ನೋದನ್ನು ಹುಡುಕಿ ಕುಕ್ಕರಳ್ಳಿ ಶಾಲೆ ಸೆಲೆಕ್ಟ್ ಮಾಡಿ ಇವತ್ತು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಬ್ಯಾಗ್ ವಿತರಣೆ ಮಾಡೋದು ಆ ಥರ ಇನ್ನೂ ಹಲವು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತೀನಿ. ಹೇಳೋಕ್ಕೆ ಇಷ್ಟ. ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡರ ಆದೇಶದ ಮೇರೆಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಸಂಸತ್ನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿರವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಮೈಸೂರು ಗ್ರಾಮಾಂತರದ ಜಿಲ್ಲಾಧ್ಯಕ್ಷರಾದ ಚಂದನ್ ಗೌಡರ ನೇತೃತ್ವದಲ್ಲಿ ಇವತ್ತು ಕುಕ್ಕರಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ನೋಟ್ಬುಕ್ಕು ಕೊಡೋ ವಿತರಣೆ ಮಾಡೋದ್ರ ಮೂಲಕ
ವಿಶೇಷವಾಗಿ ನಾವು ಇವತ್ತು ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಿ ಆಗಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತಾ, ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ಯುವ ಕಾಂಗ್ರೆಸ್ನ ಮಿತ್ರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ರಾಹುಲ್ ಗಾಂಧಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೈಸೂರು ಗ್ರಾಮಾಂತರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಾನು ವಿಶೇಷವಾಗಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಸನ್ಮಾನ್ಯ ರಾಹುಲ್ ಗಾಂಧೀಜಿರವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ಕಾರ್ಯಕ್ರಮ ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ವಿ, ಅದು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ. ಇದಕ್ಕೆ ಕಾರಣಕರ್ತರಾಗಿರುವಂತಹ ನಮ್ಮ ನಾಯಕರಾಗಿರುವಂತಹ ಚಂದನಗೌಡರವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಏನಕ್ಕಂದರೆ ರಾಹುಲ್ ಗಾಂಧೀಜಿಯವರು ಈ ಕೇವಲ ಕಾಂಗ್ರೆಸ್ ಪಕ್ಷದ ಸಂಪತ್ತಲ್ಲ, ಇಡೀ ಬಡ ಜನರ ದೀನದಲಿತರ ಆಶಾಕಿರಣ ಯಾರಾದರೂ ಇದ್ದರೆ ಈ ದೇಶದಲ್ಲಿ ರಾಹುಲ್ ಗಾಂಧೀಜಿಯವರು. ಇವತ್ತು ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ, ಯಾರು ಇವತ್ತು ಕಷ್ಟದಿಂದ ಜೂಜಾಡ್ತಿದ್ದಾರೆ ಅಂಥವ್ರಿಗೆಲ್ಲ ಯಾರಾದರೂ ಒಬ್ಬ ನಿರೀಕ್ಷಿತ ನಾಯಕ ಯಾರಾದರೂ ಇದ್ದರೆ ಅದು ಕೇವಲ ರಾಹುಲ್ ಗಾಂಧೀಜಿ ಅಂತ ಹೇಳ್ಬೋದು. ಇನ್ನು ನಮ್ಮ ದೇಶದಲ್ಲಿ ಯಾವುದೇ ಒಂದು ತುಳಿತಕ್ಕೆ ಒಳಗಾಗಿರೋರ ಪರವಾಗಿ ನಿಲ್ತಾ ಇರುವಂತಹ ಯಾರಾದರೂ ನಾಯಕ ಇದ್ದರೆ ಅದು ರಾಹುಲ್ ಗಾಂಧೀಜಿಯವರು. ನಾವು ನೋಡ್ಬೋದು, ಇವಾಗ ಲೋಕಸಭೆಯಲ್ಲಿ ಅವರು ಯಾವಾಗಲೂ ಧ್ವನಿ ಎತ್ತುತ್ತಾ ಇದ್ದರು ಜಾತಿ ಗಣತಿ ಆಗಬೇಕು ಅಂತ. ಇವತ್ತು ಜಾತಿ ಗಣತಿ ಆಗಬೇಕು ಅಂತ ಪ್ರಥಮ ಬಾರಿ ಧ್ವನಿ ಎತ್ತಿದಂಥ ಯಾರಾದರೂ ನಾಯಕ ಇದ್ದರೆ ಅದು ರಾಹುಲ್ ಗಾಂಧಿ. ಅದು ಸರ್ಕಾರ ಆಪೋಸಿಷನಲ್ಲಿದ್ದು ಸರ್ಕಾರಕ್ಕೆ ಮಣಿಸೋ ತನಕ ಬಿಡಲಿಲ್ಲ ಅಂಥ ನಾಯಕರು ನಮ್ಮ ದೇಶಕ್ಕೆ ನಾವು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಈ ರಾಹುಲ್ ಗಾಂಧೀಜಿಯವರು ಮುಂದಿನ ದಿನಗಳಲ್ಲಿ ಪ್ರಧಾನಿಯಾಗಿ ಹೊರಹೊಮ್ಮಲಿ ಅಂತ ನಾವು ಎಲ್ಲರೂ ಆಶಿಸ್ತಾ, ಅವರ ಹುಟ್ಟುಹಬ್ಬಕ್ಕೆ ದೇವರವ್ರಿಗೆ ಆಯಸ್ಸು ಆಶಯ ಎಲ್ಲ ಕರುಣಿಸಲಿ ಅಂತ ಆಶಿಸ್ತಾ ನಮ್ಮ ಮಾತು ಮುಗಿಸ್ತೀವಿ.